ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ ಅಂತ ಕೊಟ್ಟಿದ್ದಾರೆ. ಇನ್ ವಿಚ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಬಿ ಡಿ ಈಸ್ ಎ ಡಯಾಗ್ನಲ್ ಅಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಎ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ ಇಂಟರ್ಸೆಕ್ಟಿಂಗ್ ಬಿ ಸಿ ಅಟ್ ಎಫ್ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಕೇಳಿದ್ದಾರೆ. ನೋಡಿ, ಈ ಎ ಬಿ ಸಿ ಡಿ ಏನಿದೆಯಲ್ಲ ಇದು ಟ್ರೆಪಿಸಿಯಂ ಅಂತ ಕೊಟ್ಟಿದ್ದಾರೆ. ಇನ್ನು ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಬಿ ಡಿ ಈಸ್ ಡಯಾಗ್ನಲ್ ಅಂದ್ರೆ ಈ ಬಿ ಡಿ ಡಯಾಗ್ನಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಎ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ, ಓಕೆ, ಇಂಟರ್ಸೆಕ್ಟಿಂಗ್ ಬಿ ಸಿ ಅಟ್ ಎಫ್ ಅಂತ. ಸೊ ಅದೇ ರೀತಿ ಡ್ರಾ ಮಾಡಿದ್ವಿ. ಈಗ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋಣ. ನೋಡಿ, ಅವ್ರು ಕೊಟ್ಟಿರೋ ಪ್ರಕಾರನೇ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಡಿ ಸಿ ಇದೆ ಅಲ್ವಾ, ಸೊ ಅದನ್ನೇ ಬರೆಯೋಣ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಗಿವನ್ ಇದೆ ಅಲ್ವಾ. ಈಗ ಅವ್ರೇನ್ ಹೇಳಿದ್ದಾರೆ, ಈ ಲೈನ್ ಡ್ರಾನ್ ಥ್ರೂ ಈ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದಾರಲ್ವಾ, ಅಂದ್ರೆ ಈ ಎ ಬಿ ಇಸ್ ಪ್ಯಾರಲಲ್ ಟು ಇ ಎಫ್ ಕೂಡ ಇದೆ. ಸೊ ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಆಯ್ತಾ. ಈಗ ನೋಡಿ, ಎ ಬಿಗೆ ಸಿ ಡಿನೂ ಪ್ಯಾರಲಲ್, ಡಿ ಸಿನೂ ಪ್ಯಾರಲಲ್ ಇದೆ, ಇ ಎಫ್ ಪ್ಯಾರಲಲ್ ಇದೆ. ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದ್ದಂಗೆ ಅಲ್ವಾ, ಡಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ ಫೋರ್ ಡಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್. ನೋಡಿ, ಎ ಬಿ ಇದನ್ನು ಪ್ಯಾರಲಲ್ ಇದೆ, ಎ ಬಿ ಇದನ್ನು ಪ್ಯಾರಲಲ್, ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಈಗ ನೋಡಿ, ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಡಿ ಎ ಬಿ. ಓಕೆ, ಈ ಟ್ರಯಾಂಗಲ್ ತಗೊಂಡು ನೋಡಿ, ಇನ್ ಟ್ರಯಾಂಗಲ್ ಡಿ ಎ ಬಿ ಇ ಇಸ್ ಎ ಮಿಡ್ ಪಾಯಿಂಟ್ ಅಂತ ಅವರೇ ಕೊಟ್ಟಿದಾರಲ್ವಾ. ನೋಡಿ, ಇ ಇಸ್ ಎ ಮಿಡ್ ಪಾಯಿಂಟ್ ಅಂತ. ಸೊ ಅದನ್ನೇ ಬರೆಯೋಣ. ಇ ಈಸ್ ಮಿಡ್ ಪಾಯಿಂಟ್ ಆಫ್ ಯಾವುದಕ್ಕೆ, ಎ ಡಿ ಅಲ್ವಾ. ಇನ್ನು ಇ ಎಫ್ ಏನಿದೆ, ಪ್ಯಾರಲಲ್ ಟು ಎ ಬಿ ಇದೆ ಅಲ್ವಾ. ಇಲ್ಲಿ ನಾವು ಒಂದು ನೇಮ್ ಮಾಡ್ಕೊಳ್ಳೋಣ, ಈ ಪಾಯಿಂಟ್ಗೆ ನಾವು ಜಿ ಅಂತ ನೇಮ್ ಮಾಡೋಣ. ನೋಡಿ, ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ ಇದೆ, ಅದನ್ನು ಬರೆಯೋಣ. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ನೋಡಿ, ಈಗ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಓದಿದೀವಲ್ವಾ, ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದ್ ಪಾಯಿಂಟ್, ಒಂದ್ ಟ್ರಯಾಂಗಲ್ ಅಲ್ಲಿ ಒಂದು ಸೈಡ್ಗೆ ಒಂದ್ ಮಿಡ್ ಪಾಯಿಂಟ್ ಇದ್ದು, ಈ ಲೈನ್ ಥರ್ಡ್ ಸೈಡ್ಗೆ ಪ್ಯಾರಲಲ್ ಇದ್ರೆ, ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಈ ಸೈಡ್ಗೆ, ಜಿ ಇದು, ಇದನ್ನು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ಇದೆ ಅಲ್ವಾ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ. ಸೊ ನಾವೇನ್ ಹೇಳ್ಬೋದು, ಜಿ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ಹೇಳ್ಬೋದು ಅಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ, ಇ ಎಫ್ ಅಂದ್ರೂ ಒಂದೇ, ಇ ಜಿ ಒಂದೇ ಅಂದ್ರೂ ಒಂದೇ, ಒಂದೇ ಲೈನ್ ಇದೆ. ಸೊ ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಅಂದ್ರೆ ಇ ಜಿ ಆಲ್ಸೋ ಪ್ಯಾರಲಲ್ ಟು ಎ ಬಿ ಆಯ್ತು ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಜಿ ಈಸ್ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಆರ್ ಬಿ ಡಿ. ಹೆಂಗೆ ಹೇಳ್ತೀರಿ ಅಂದ್ರೆ ಬರೆಯೋದು, ರೀಸನ್ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಆಯ್ತಾ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಬಿ ಸಿ ಡಿ ತಗೋಣ. ಓಕೆ, ಇನ್ ಟ್ರಯಾಂಗಲ್ ಬಿ ಸಿ ಡಿ ನೋಡಿ, ಇಲ್ಲಿ ಈಗ ಜಿ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಅಂತ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಜಿ ಈಸ್ ಪ್ರೂವ್ ಮಾಡಿದೀವಲ್ವಾ ಇಲ್ಲಿ ನಾವು, ಜಿ ಈಸ್ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಆಯ್ತು. ಅದೇ ರೀತಿ ಇದು ಜಿ ಎಫ್ ಇಸ್ ಪ್ಯಾರಲಲ್ ಟು ಡಿ ಸಿ ಇದೆ ಅಲ್ವಾ. ಯಾಕೆ, ಇ ಎಫ್ ಇಸ್ ಪ್ಯಾರಲಲ್ ಟು, ಇಲ್ಲೇ ತೋರಿಸಿದೀವಿ ನೋಡಿ, ಡಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತ. ಸೊ ಇ ಎಫ್ ಅಂದ್ರೂ ಒಂದೇ, ಜಿ ಎಫ್ ಅಂದ್ರೂ ಒಂದೇ, ಸೇಮ್ ಲೈನ್ ಅದು. ಸೊ ಅದನ್ನೇ ಬರೆಯೋಣ. ಜಿ ಎಫ್ ಈಸ್ ಪ್ಯಾರಲಲ್ ಟು ಡಿ ಸಿ. ಸೊ ಈಗ ಅದೇ ಕನ್ವರ್ಸ್ ಮಿಡ್ ಪಾಯಿಂಟ್ ಥಿಯರಮ್ ಇಂದ ನೋಡಿ, ಒಂದ್ ಸೈಡ್ಗೆ ಮಿಡ್ ಪಾಯಿಂಟ್ ಇದ್ದು, ಈ ಲೈನ್ ಪ್ಯಾರಲಲ್ ಇದ್ರೆ ಎಫ್ ಇಸ್ ಆಲ್ಸೋ ಸೆಟ್ ಟು ಬಿ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್ ಅಂತ ನಾವು ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಓದಿದ್ವಿ. ಸೊ ನಾವೇನ್ ಹೇಳ್ಬೋದು, ಎಫ್
is midpoint of BC. Reason by converse of midpoint theorem. ಅಲ್ವಾ? ಈ ಮಿಡ್ ಪಾಯಿಂಟ್ ಥಿಯರಂ ಬಗ್ಗೆ ನಾನು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಮಾಡಿದ್ದೀನಲ್ವಾ, ಅದರಲ್ಲೇ ಹೇಳಿದ್ದೀನಿ, ನೋಡ್ಕೊಂಡು ಬನ್ನಿ ಇಂಟ್ರೊಡಕ್ಷನ್. ಓಕೆ, ಇದನ್ನೆಲ್ವಾ ಅವ್ರು ಶೋ ಮಾಡಕ್ ಹೇಳಿದ್ದು ನೋಡಿ. ಎಫ್ ಈಸ್ ಎ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಶೋ ಮಾಡಿ ಅಂತ ಹೇಳಿದ್ರು, ಅದನ್ನೇ ಶೋ ಮಾಡಿದ್ವಿ ನಾವು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.